ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಯುವ ಪಡುಕೋಣೆ. ಆ ದಿನ ಫೆಬ್ರವರಿ 18, 2020 ಕೇರಳದ ಕಣ್ಣೂರಿನಲ್ಲಿ ನಡೆದಿರುವಂತಹ ಘಟನೆ. ಹೌದು, ಕಣ್ಣೂರಿನ ಪೊಲೀಸ್ ಸ್ಟೇಷನ್ಗೆ ಬೆಳಿಗ್ಗೆ 6 ಗಂಟೆಗೆ ಒಂದು ಕಾಲ್ ಬರುತ್ತೆ. ಸರ್, ನಾನು ಶರಣ್ಯ, ನನ್ನ 1.5 ವರ್ಷದ ಮಗು ಕಾಣಿಸ್ತಾ ಇಲ್ಲ, ದಯವಿಟ್ಟು ಬನ್ನಿ ಎಂಬುದಾಗಿ ಹೇಳ್ತಾಳೆ. ಆಗ ಪೊಲೀಸರು ಗಾಬರಿಯಾಗಬೇಡಿ, ಏನಾಗಿದೆ ಎಂಬುದಾಗಿ ಕೇಳುತ್ತಾರೆ. ಇಲ್ಲ ಸರ್, ಬೆಳಿಗ್ಗೆಯಿಂದ ನನ್ನ ಮಗು ಕಾಣಿಸ್ತಾ ಇಲ್ಲ ಎಂಬುದಾಗಿ ಶರಣ್ಯ ಹೇಳ್ತಾಳೆ. ಅದಕ್ಕೆ ಪೊಲೀಸರು 1.5 ವರ್ಷ ಅಂತ ಹೇಳ್ತಾ ಇದ್ದೀರಾ, ಅಲ್ಲೇ ಎಲ್ಲೋ ಇರುತ್ತೆ, ಗಾಬರಿಯಾಗಬೇಡಿ, ನಾವು ಕೂಡ ಸ್ಥಳಕ್ಕೆ ಬರುತ್ತೇವೆ ಎಂಬುದಾಗಿ ಭರವಸೆಯನ್ನು ನೀಡ್ತಾರೆ. ನಂತರ ಕಣ್ಣೂರು ಪೊಲೀಸ್ ಸ್ಟೇಷನ್ನಿಂದ ಪೊಲೀಸರು ಆ ಒಂದು ಸ್ಥಳಕ್ಕೆ ಭೇಟಿಯನ್ನು ನೀಡ್ತಾರೆ. ಈ ಶರಣ್ಯ ಇರುವುದು ಕಣ್ಣೂರಿನ ತಿಯಾಲ್ ಎನ್ನುವ ಗ್ರಾಮದಲ್ಲಿ. ಹೌದು, ಆ ಮನೆಯಲ್ಲಿ ಶರಣ್ಯ ಹಾಗೂ ಶರಣ್ಯಳ ಗಂಡ ಪ್ರಣವ್ ಹಾಗೂ ಕಾಣೆಯಾಗಿರುವಂತಹ ವಿಯಾನ್ ಎನ್ನುವ ಮಗು 3 ಜನ ಆ ಒಂದು ಮನೆಯಲ್ಲಿ ವಾಸವಾಗಿರ್ತಾರೆ. ಆ ಮನೆ ಇರುವುದು ಹತ್ತಿರದ ಬೀಚಲ್ಲಿ, ಅಂದರೆ ಮನೆಯ ಎದುರುಗಡೆನೆ ಸಮುದ್ರ ಇರುತ್ತೆ. ಹಾಗೆ ಅಕ್ಕಪಕ್ಕದ ಮನೆಯ ಗ್ರಾಮಸ್ಥರು ಹಾಗೆ ಪೊಲೀಸರು ಎಲ್ಲರೂ ಸೇರಿ ಆ ಮಗುವನ್ನು ಹುಡುಕಲು ಮುಂದಾಗುತ್ತಾರೆ. ಎಲ್ಲರೂ ಹುಡುಕಾಟವನ್ನು ನಡೆಸುತ್ತಾ ಸಮುದ್ರದ ಬಂಡೆಗಳೆಲ್ಲವನ್ನು ಹುಡುಕುತ್ತಾರೆ. ನಂತರ ಒಂದು ಸಮುದ್ರದ ಬಂಡೆಯ ಹತ್ತಿರ ವಿಯಾನ್ನ ಮೃತದೇಹ ಸಿಗುತ್ತೆ. ಹೌದು ವೀಕ್ಷಕರೇ, ಆ ಪುಟ್ಟ ಕಂದಮ್ಮ ಸತ್ತು ಬಂಡೆಯ ಹತ್ತಿರ ಬಿದ್ದಿರುತ್ತೆ. ಅದಾದ ನಂತರ ಶರಣ್ಯ ಹಾಗೂ ಪ್ರಣವ್ ಸ್ಥಳಕ್ಕೆ ಬಂದವರು ದಂಗಾಗಿ ನಿಂತು ಎದೆ ಒಡೆಯುವಂತೆ ಅಳುತ್ತಾ ಚೀರುತ್ತಾ ನಿಲ್ಲುತ್ತಾರೆ. ನಂತರ ಪೊಲೀಸರು ಆ ಮಗುವಿನ ದೇಹವನ್ನು ಪೋಸ್ಟ್ ಮಾರ್ಟಮ್ಗೆ ತೆಗೆದುಕೊಂಡು ಹೋಗ್ತಾರೆ. ಹೌದು ಸ್ನೇಹಿತರೆ, ಸ್ಥಳದಲ್ಲಿ ನಡೆಯುತ್ತಿರುವಂಥ ಆಕ್ರಂದನವನ್ನು ನೋಡಿ ಪೊಲೀಸರು ಜಾಸ್ತಿ ಏನು ಅವರನ್ನು ವಿಚಾರಿಸದೆ ಸೀದಾ ಪೋಸ್ಟ್ ಮಾರ್ಟಮ್ಗೆ ಆ ದೇಹವನ್ನು ತೆಗೆದುಕೊಂಡು ಹೋಗ್ತಾರೆ. ನಂತರ ಪೊಲೀಸರು ಇದನ್ನು ಆಕ್ಸಿಡೆಂಟಲ್ ಡೆತ್ ಎಂಬುದಾಗಿ ರಿಜಿಸ್ಟರ್ ಮಾಡುತ್ತಾರೆ. ಇನ್ನೇನು ಈ ಕೇಸನ್ನು ಕ್ಲೋಸ್ ಮಾಡಬೇಕೆನ್ನುವ ಹೊತ್ತಿನಲ್ಲಿ ಶರಣ್ಯ ಪೊಲೀಸ್ ಸ್ಟೇಷನ್ಗೆ ಬರುತ್ತಾಳೆ. ಹೌದು ವೀಕ್ಷಕರೇ, ಶರಣ್ಯ ಪೊಲೀಸ್ ಸ್ಟೇಷನ್ಗೆ ಬಂದವಳೆ ಹೇಳಿದ್ದು ಇಷ್ಟೇ, ನನ್ನ ಮಗುವನ್ನು ನನ್ನ ಗಂಡನೇ ಸಾಯಿಸಿದ್ದಾರೆ ಸರ್, ಅವರ ಮೇಲೆ ನನಗೆ ಅನುಮಾನವಿದೆ ಎಂಬುದಾಗಿ ಹೇಳಿಕೆಯನ್ನು ಕೊಡ್ತಾಳೆ. ಅವನು ತುಂಬ ಕುಡಿತಾನೆ, ನನ್ನ ಮಗುವಿನ ಕತ್ತಿನಲ್ಲಿ 1.5 ಪೌಂಡ್ ಚಿನ್ನದ ಸರವನ್ನು ಕೂಡ ಹಾಕಿದ್ದೆ, ಆ ಚಿನ್ನದ ಸರ ಕೂಡ ಕಾಣಿಸ್ತಾ ಇಲ್ಲ, ನನ್ನ ಪ್ರಕಾರ ನನ್ನ ಗಂಡನೇ ಕುಡಿಯುವುದಕ್ಕಾಗಿ ಮಗುವನ್ನು ಸಾಯಿಸಿರಬಹುದು ಎಂಬುದಾಗಿ ಹೇಳುತ್ತಾಳೆ. ಈ ಹೇಳಿಕೆಯ ಪ್ರಕಾರ ಪೊಲೀಸರು ಪ್ರಣವ್ನ ಸ್ಟೇಷನ್ಗೆ ಕರೆಸ್ತಾರೆ. ಆದರೆ ಪ್ರಣವ್ ಹೇಳೋದು ಇಷ್ಟೇ, ಸರ್ ನಾನು ಕುಡಿಯುತ್ತೇನೆ ನಿಜ, ಆದರೆ ನನ್ನ ಮಗನನ್ನು ಸಾಯಿಸುವಷ್ಟು ಕ್ರೂರಿ ನಾನಲ್ಲ ಸರ್, ಅಲ್ಲದೆ ಆ 1.5 ಪೌಂಡ್ ಚಿನ್ನದ ಸರವನ್ನು ಹಾಕಿದ್ದು ಕೂಡ ನಾನೇ, ಅಷ್ಟೊಂದು ನನಗೆ ಅಗತ್ಯ ಇದ್ದರೆ ನಾನೇ ಅದನ್ನು ತೆಗೆದುಕೊಂಡು ಹೋಗುತ್ತಿದ್ದೆ ಸರ್, ನಾನು ಅಷ್ಟೊಂದು ಕ್ರೂರಿಯಲ್ಲ, ಅಲ್ಲದೆ ಇದು ಕೊಲೆಯಾಗಿಯೇ ಸಾಬೀತಾದರೆ ನನಗೆ ಶರಣ್ಯಳ ಮೇಲೆ ಅನುಮಾನ ಇದೆ ಸರ್. ಹೌದು, ಕೆಲವು ದಿನಗಳಿಂದ ಅವಳು ತನ್ನ ಮಗುವಿನ ಜೊತೆ ಅಸಭ್ಯವಾಗಿ ವರ್ತನೆ ಮಾಡ್ತಾ ಇದ್ಲು, ಆ ಮಗುವಿಗೆ ಹೊಡಿತಾ ಇದ್ಲು, ತುಂಬ ಜಗಳವನ್ನು ಮಾಡ್ತಾ ಇದ್ಲು ಎಂಬುದಾಗಿ ಪ್ರಣವ್ ಹೇಳಿಕೆಯನ್ನು ನೀಡ್ತಾಳೆ. ಇದನ್ನೆಲ್ಲ ಕೇಳಿದ ಪೊಲೀಸರು ಒಮ್ಮೆಲೆ ಗೊಂದಲಕ್ಕೆ ಒಳಗಾಗ್ತಾರೆ. ನಂತರ ತಡ ಮಾಡದೆ ಪೊಲೀಸರು ಮತ್ತೆ ಶರಣ್ಯ ಹಾಗೂ ಪ್ರಣವ್ ಅವರಿಬ್ಬರ ತಂದೆ ತಾಯಿಯನ್ನು ವಿಚಾರಣೆ ಮಾಡ್ತಾರೆ. ಹೌದು ವೀಕ್ಷಕರೇ, ಆದರೆ ಯಾವುದೇ ಮಾಹಿತಿ ಅವರಿಗೆ ದೊರಕುವುದಿಲ್ಲ. ಅದಾದ ನಂತರ ಶರಣ್ಯಳ ತಾಯಿಯನ್ನು ಕೂರಿಸಿಕೊಂಡು ಕೇಳ್ತಾರೆ, ಆ ಘಟನೆ ನಡೆಯುವ ಹಿಂದಿನ ದಿನ ನೀವು ನಿಮ್ಮ ಮಗಳಾದ ಶರಣ್ಯ ಹಾಗೂ ನಿಮ್ಮ ಅಳಿಯ ಪ್ರಣವ್ ಹಾಗೂ ವಿಯಾನ್ ಬಿಟ್ರೆ ಬೇರೆ ಯಾರು ಇರಲಿಲ್ಲ ಅಲ್ವಾ ಎಂಬುದಾಗಿ ತಿಳಿಸ್ತಾರೆ. ನಂತರ ಶರಣ್ಯಳ ತಾಯಿನ ಕೇಳ್ತಾರೆ, ಆ ದಿನ ರಾತ್ರಿ ಏನಾಯಿತು ಎಂದು ಕೇಳುತ್ತಾರೆ. ಅದಕ್ಕೆ ಶರಣ್ಯಳ ತಾಯಿ ಅಳಿಯಂದರು ಆ ದಿನ ರಾತ್ರಿ ಬರುತ್ತಾರೆ. ನಂತರ ಊಟ ಮಾಡಿ ಅವರು ಹಾಗೂ ಅವರ ಮಗ ರೂಮ್ಗೆ ಹೋಗಿ ಮಲಗುತ್ತಾರೆ. ಶರಣ್ಯ ಮಾತ್ರ ಹಾಲ್ನಲ್ಲಿಯೇ ಮಲಗುತ್ತಾಳೆ ಎಂಬುದಾಗಿ ತಿಳಿಸ್ತಾರೆ.
ನಂತರ ಶರಣ್ಯ ಬೆಳಗ್ಗೆ ಎದ್ದ ತಕ್ಷಣ ಒಮ್ಮೆಲೆ ಚೀರ್ತಾಳೆ. ಅದಕ್ಕೆ ನಾನು ಏನಾಯಿತು ಎಂದು ಕೇಳಿದಾಗ ಇಲ್ಲ ನನ್ನ ಮಗು ಕಾಣಿಸ್ತಾ ಇಲ್ಲ ಎಂಬುದಾಗಿ ಶರಣ್ಯ ಹೇಳ್ತಾಳೆ. ಇಲ್ಲ ನೀನು ಇನ್ನು ನಿದ್ದೆಗಣ್ಣಲ್ಲಿ ಇದೆಯಾ, ಹೋಗಿ ಒಳಗಡೆ ನೋಡು, ನಿನ್ನ ಗಂಡನ ಹತ್ತಿರ ಇದೆ ಅಲ್ಲ ಎಂಬುದಾಗಿ ಶರಣ್ಯಳ ತಾಯಿ ಹೇಳ್ತಾರಂತೆ. ನಂತರ ಹೇಳಿದ ತಕ್ಷಣ ಒಳಗಡೆ ಓಡಿ ನೋಡ್ತಾಳಂತೆ. ನೋಡಿದ ತಕ್ಷಣ ಇಲ್ಲ ನನ್ನ ಮಗು ಕಾಣಿಸ್ತಾ ಇಲ್ಲ ಎಂಬುದಾಗಿ ಮತ್ತೆ ಗೋಳಾಟ ಶುರು ಮಾಡ್ತಾಳಂತೆ. ಅದಾದ ನಂತರ ನಾವು ನಿಮಗೆ ಕಾಲ್ ಮಾಡಿದ್ದು ಸರ್ ಎಂಬುದಾಗಿ ಶರಣ್ಯಳ ತಾಯಿ ಹೇಳಿಕೆಯನ್ನು ಕೊಡ್ತಾರೆ. ಈ ಶರಣ್ಯಳ ತಾಯಿಯ ಹೇಳಿಕೆಯನ್ನು ಪೊಲೀಸರು ಗಂಭೀರವಾಗಿ ಪರಿಶೀಲನೆ ಮಾಡ್ತಾರೆ. ಹೌದು ವೀಕ್ಷಕರೇ, ಅದಾದ ನಂತರ ಪೊಲೀಸರು ಶರಣ್ಯ ಹಾಗೂ ಪ್ರಣವ್ ಅವರಿಬ್ಬರ CDR ರಿಪೋರ್ಟನ್ನು ಪರಿಶೀಲನೆ ಮಾಡ್ತಾರೆ. ಅವರಿಬ್ಬರ CDR ರಿಪೋರ್ಟನ್ನು ಪರಿಶೀಲನೆ ಮಾಡಿಸಿದ ನಂತರ ಸ್ಟೇಷನ್ಗೆ ಕರೆಸಿ ಪ್ರತ್ಯೇಕವಾಗಿ ವಿಚಾರಣೆಯನ್ನು ನಡೆಸ್ತಾರೆ. ವಿಚಾರಣೆಯ ವೇಳೆ ಪ್ರಣವ್ನ ಹೇಳಿಕೆಯಲ್ಲಿ ಯಾವುದೇ ತರಹದ ವ್ಯತ್ಯಾಸ ಕಂಡುಬರುವುದಿಲ್ಲ. ಹೌದು ವೀಕ್ಷಕರೇ, ಅದಾದ ನಂತರ ಶರಣ್ಯಾಳ ವಿಚಾರಣೆಗೆ ಮುಂದಾಗ್ತಾರೆ. ಶರಣ್ಯಾಳಿಗೆ ಡೈರೆಕ್ಟ್ ಆಗಿ ಕೇಳ್ತಾರೆ, ನೀನು 17 ಬಾರಿ ಒಂದೇ ಒಂದು ನಂಬರಿಗೆ ಕಾಲ್ ಮಾಡಿ ಮಾತಾಡಿದ್ಯಾ, ಅವನ್ ಯಾರು ಎಂಬುದಾಗಿ ಕೇಳ್ತಾರೆ. ಕೇಳ್ತಾ ಇದ್ದ ಹಾಗೆ ಶರಣ್ಯ ತುಂಬಾ ಭಯದಿಂದ ಬಾಯಿಯನ್ನು ತೊದಲಿಸುತ್ತಾಳೆ. ಅದಕ್ಕೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ನಿತಿನ್ ಅಂದ್ರೆ ಯಾರು ಎಂಬುದಾಗಿ ಕೇಳುತ್ತಾರೆ. ಇದೆಲ್ಲ ಕೇಳಿದ ನಂತರ ಶರಣ್ಯ ಒಂದೊಂದಾಗಿ ಬಾಯಿ ಬಿಡ್ತಾಳೆ. ಹೌದು ವೀಕ್ಷಕರೇ, ಅದಾದ ನಂತರ ಪೊಲೀಸರು ನಿನ್ನ ಮಗುವನ್ನು ಹೇಗೆ ಕೊಂದೆ ಎಂಬುದಾಗಿ ಕೇಳುತ್ತಾರೆ. ಅದಕ್ಕೆ ಶರಣ್ಯ ಆ ದಿನ ರಾತ್ರಿ ಎಲ್ಲರೂ ಮಲಗಿದ ನಂತರ ಆ ಮಗುವನ್ನು ನಾನು ನಮ್ಮ ಮನೆಯ ಎದುರುಗಡೆ ಇರುವಂತಹ ಸಮುದ್ರದ ಹತ್ತಿರ ಕರೆದುಕೊಂಡು ಹೋಗುತ್ತೇನೆ. ಅದಾದ ನಂತರ ಆ ಕಲ್ಲು ಬಂಡೆಯ ಹತ್ತಿರ ಮಗುವನ್ನು ಎಸೆಯುತ್ತೇನೆ. ಅಮ್ಮ ಅಮ್ಮ ಎಂದು ಜೋರಾಗಿ ಅಳುತ್ತಾ ಇತ್ತು. ಯಾರಾದರೂ ಕೇಳಿಸಿಕೊಂಡರೆ ಬಂದು ಬಿಡುತ್ತಾರೆ ಎಂಬ ಭಯದಲ್ಲಿ ಮತ್ತೆ ಆ ಮಗುವಿನ 2 ಕಾಲನ್ನು ಹಿಡಿದು ಆ ಬಂಡೆಗೆ ಬಡಿದು ತಲೆ ಒಡೆದು ಹೋಗುವಷ್ಟು ಬಡಿದು ಆ ಮಗು ಸತ್ತ ನಂತರ ಆ ಸಮುದ್ರಕ್ಕೆ ಎಸೆದೆ ಎಂಬುದಾಗಿ ಹೇಳುತ್ತಾಳೆ. ನಿಜಕ್ಕೂ ವೀಕ್ಷಕರೇ, ಇದನ್ನು ಹೇಳ್ತಾ ಇದ್ರನೆ ಕರುಳು ಚುರ್ರ ಅನ್ನುತ್ತೆ. ಇಂತಹ ಕ್ರೂರ ವ್ಯಕ್ತಿತ್ವದ ಹೆಣ್ಣು ಈ ಭೂಮಿ ಮೇಲೆ ಇದ್ದಾಳ ಎಂಬುದು ಆಶ್ಚರ್ಯವಾಗ್ತಾ ಇದೆ. ಇದಲ್ಲದೆ ಹೌದು, ಇದನ್ನೆಲ್ಲ ಮಾಡಿದ್ದಂತೂ ಆಯಿತು, ಈ ಕೊಲೆ ಯಾರಿಗೋಸ್ಕರ ಮಾಡಿದೆ ಎಂಬುದಾಗಿ ಪೊಲೀಸರು ಕೇಳುತ್ತಾರೆ. ಅದಕ್ಕೆ ಇವಳು ಒಂದೊಂದಾಗೆ ಸತ್ಯವನ್ನು ಬಿಚ್ಚಿಡ್ತಾ ಹೋಗ್ತಾಳೆ. ಹೌದು ಸರ್, ನಮ್ಮಿಬ್ಬರದ್ದು ಲವ್ ಮ್ಯಾರೇಜ್ ಆಗಿರುವುದು. ಮದುವೆಗೆ ಮುಂಚೆ ನಾನು ಗರ್ಭಿಣಿಯಾಗಿದ್ದೆ. ನಂತರ ಮನೆಯವರಿಗೆಲ್ಲ ಒಪ್ಪಿಸಿ ನಾವು ಮದುವೆ ಆದೆವು. ಮದುವೆ ಆದ ಸ್ವಲ್ಪ ಸಮಯದ ನಂತರ ನನ್ನ ಗಂಡ ಗಲ್ಫ್ನಲ್ಲಿ ಕೆಲಸ ಆಯಿತೆಂದು ಅಲ್ಲಿಗೆ ಹೋಗುತ್ತಾರೆ. ಅದಾದ ನಂತರ 1 ವರ್ಷದವರೆಗೂ ಅವರು ಇಂಡಿಯಾಗೆ ಬರುವುದಿಲ್ಲ. ಆ ಒಂದು ಸಮಯದಲ್ಲಿ ನನಗೆ ಒಂಟಿತನ ಕಾಣಿಸಿತ್ತು. ನನ್ನ ಗಂಡನ ಸ್ನೇಹಿತನಾದ ನಿತಿನ್ ಅವನು ಫೇಸ್ಬುಕ್ನಲ್ಲಿ ನನಗೆ ಪರಿಚಯ ಆಗ್ತಾನೆ. ಅದಾದ ನಂತರ ನಮ್ಮಿಬ್ಬರ ಜೊತೆ ಎಲ್ಲ ರೀತಿ ಸಂಬಂಧಗಳು ಬೆಳೆಯುತ್ತದೆ. ಅದಾದ ನಂತರ 1 ವರ್ಷದ ಬಳಿಕ ನನ್ನ ಗಂಡ ಮತ್ತೆ ಇಂಡಿಯಾಗೆ ಬರ್ತಾರೆ. ಅದಾದ ನಂತರ ನನ್ನ ಹಾಗೂ ನಿತಿನ್ನ ನಡುವೆ ಸಂಬಂಧಗಳು ಇರುವುದಿಲ್ಲ. ಇದಾದ ನಂತರ ನನ್ನ ಗಂಡ ಕುಡಿತಾನೆ, ನನ್ನ ಹೊಡಿತಾನೆ ಎಂದು ಅವನ ಬಗ್ಗೆ ಅಪವಾದನೆಯನ್ನು ಹೊರಿಸಿ ನಾನು ಒಂದು ದಿನ ನನ್ನ ತವರು ಮನೆಗೆ ಹೋಗ್ತೇನೆ. ತವರು ಮನೆಗೆ ಹೋಗಿ ನನ್ನ ತಂದೆಯ ಹತ್ತಿರ ಆತನ ಬಗ್ಗೆ ಆರೋಪವನ್ನು ಮಾಡ್ತೇನೆ. ಅದಾದ ನಂತರ ನನ್ನ ತಂದೆ ಕೂಡ ಪ್ರಣವ್ಗೆ ಕಾಲ್ ಮಾಡಿ ನಿಮ್ಮಿಬ್ಬರಿಗೆ ಡಿವೋರ್ಸನ್ನು ಕೊಡಿಸ್ತೇನೆ ಎಂಬುದಾಗಿಯೂ ಕೂಡ ಹೇಳ್ತಾರೆ. ಹಾಗೆ ನಾವಿಬ್ಬರು ಸೇರಿ ಡಿವೋರ್ಸನ್ನು ಪ್ಲ್ಯಾನ್ ಮಾಡ್ತೇವೆ. ಅದಾದ ನಂತರ ನಿತಿನ್ ಹತ್ತಿರ ಮದುವೆಗೂ ಮಾತಾಡ್ತೇನೆ. ಆದರೆ ನಿತಿನ್ ಹೇಳ್ತಾನೆ, ನೀನು ಡಿವೋರ್ಸ್ ಆಗಿರೋ ಹೆಣ್ಣು ಅಂದ್ರೇನೆ ನಮ್ಮ ಮನೆಯಲ್ಲಿ ಒಪ್ಪುವುದಿಲ್ಲ, ಅಂಥದ್ರಲ್ಲಿ ಈ ಮಗು ಇದ್ರೆ ಹೇಗೆ ಒಪ್ತಾರೆ ಎಂಬುದಾಗಿ ಆತ ಹೇಳ್ತಾನೆ. ಅದಕ್ಕೆ ನನಗೆ ಬೇರೆ ದಾರಿ ತೋಚದೆ ನನ್ನ ಮಗುವನ್ನು ನಾನೇ ಸಾಯಿಸಿದೆ ಎಂಬುದಾಗಿ ಹೇಳಿಕೆಯನ್ನು ನೀಡ್ತಾಳೆ. ವೀಕ್ಷಕರೇ, ನಿಜಕ್ಕೂ ಇದು ವಿಷಾದನೀಯ. ಇದನ್ನು ಕೇಳ್ತಾ ಇದ್ರೇ ಇಂತಹ ಹೆಣ್ಣು ಯಾಕೆ ಹುಟ್ಟಬೇಕಿತ್ತು ಎಂದೆನಿಸುತ್ತೆ ವೀಕ್ಷಕರೇ. ಹೌದು, ಇಂತಹ ಕ್ರೂರಿ ಹೆಣ್ಣು ಯಾವ ತಾಯಿಗೂ ಹುಟ್ಟಬಾರದು. ಇನ್ನೊಂದು ವಿಷಯ ಏನೆಂದರೆ, ಸ್ವತಃ ಶರಣ್ಯಳ ತಂದೆಯೇ ತನ್ನ ಮಗಳಿಗೆ ತಕ್ಕ ಶಿಕ್ಷೆ ಆಗಬೇಕು, ಅವಳಿಗೆ ಮರಣ ದಂಡನೆ ವಿಧಿಸಬೇಕು ಎಂಬುದಾಗಿ ಸ್ವತಃ ಶರಣ್ಯಳ ತಂದೆಯೇ ಹೋರಾಟವನ್ನು ನಡೆಸುತ್ತಿದ್ದಾರೆ. ಅಲ್ಲದೆ ಶರಣ್ಯ ಹಾಗೂ
ನಿತಿನ್ ಅವರಿಬ್ಬರನ್ನು ಪೊಲೀಸರು ತಮ್ಮ ವಶಕ್ಕೆ ತೆಗೆದುಕೊಳ್ಳುತ್ತಾರೆ. ವೀಕ್ಷಕರೇ, ಹೌದು, ಇದರಲ್ಲಿ ಬಲಿಯಾಗಿದ್ದು ಏನು ಅರಿಯದ ಮುಗ್ಧ ಮನಸ್ಸಿನ ಆ ಪುಟ್ಟ ಕಂದ ವಿಯಾನ್. ಹೌದು ವೀಕ್ಷಕರೇ, ನಿಜಕ್ಕೂ ಬೇಸರ. ಇಂತಹ ಹೆಣ್ಣು ಯಾವ ತಾಯಿಗೂ ಹುಟ್ಟಬಾರದು ಎಂಬುದು ನಮ್ಮ ಕೋರಿಕೆ. ಇಲ್ಲಿಗೆ ಇವತ್ತಿನ ಸ್ಟೋರಿ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಒಂದಿಗೆ. ನಿಮ್ಮ ಯುವ ಪಡುಕೋಣೆ. ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು. ಥ್ಯಾಂಕ್ ಯು. ಲವ್ ಯು ಆಲ್.